ಯಾವುದೇ ಐಟಮ್ ತೊಗೊಳ್ಳಿ ಜಸ್ಟ್ 100 ರೂಪೀಸ್ ಒಳಗೆ ಇರುತ್ತೆ ನಿಮಗೆ ಪ್ರೈಸ್ ಅಂತೂ ಇಲ್ಲಿ. ಅದೇ ಬೆಸ್ಟ್ ಕಾನ್ಸೆಪ್ಟು, ಪಾಕೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಸೆಲ್ ಮಾಡಿಕೊಂಡು ಬರ್ತಾರೆ, ಅದು ಒಂಥರ ಖುಷಿ ಗೈಸ್. ಕೊರುಮ್ ಅಂತ ತಿಂತಾನೆ ಇರಬೇಕು ಅನಿಸ್ತಾ ಇದೆ. ಬರ್ಗರ್ ತಿನ್ನೋ ಹ್ಯಾಕ್ಸ್ ಒಂದಷ್ಟು ವೀಡಿಯೋ ನೋಡಿ, ನಾವು ವಿಶೇಷ ಹಿಂಗೆ ತಿಂತಿದ್ವಿ, ಯಾರೋ ಒಬ್ರು ಹಿಂಗೆ ತಿನ್ನಿ ಸರ್ ಸ್ಪ್ಲಿಟ್ ಆಗಲ್ಲ ಅಂತ ಹೇಳಿದ್ರು. ಸೊ ಹಂಗೆ ಟ್ರೈ ಮಾಡೋಣ. ಅಲ್ಲಿ ಒಳಗಿರೋದೆಲ್ಲ ಆಚೆ ಉದುರು ಹೋಗುತ್ತಲ್ಲ ಹೆಂಗಿದ್ರೆ, ಸೊ ಉಲ್ಟಾ ತಿನ್ಬೇಕಂತಿದ್ದೀನ. ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ಸಂಜೆ ಟೈಮು, ಬೆಂಗಳೂರಿಯನ್ಸ್ ಸಂಜೆ ಆಗಿದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಗೀಕ್ಸ್ ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಒಂದು ಜಾಗಕ್ಕೆ ಬಂದು ಆಲ್ರೆಡಿ ಸೀಟಿಂಗ್ ಹಾಕೋಬಿಡ್ತೀನಿ. ಯಾವ ಏರಿಯಾ ಅಂದರೆ ಹನುಮಂತ ನಗರ್ PS ಕಾಲೇಜ್ ಬರುತ್ತಲ್ಲ, ಅದೇ ರೋಡಲ್ಲಿ TD ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಗೈಸ್. TD ಅಂದಿದ್ದ ಕೂಡಲೇ ಟೀ ಅಂಗಡಿನ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಒಂದು ಕೆಫೆಟೇರಿಯಾ, ಒಂದು ಸ್ನ್ಯಾಕಿ ಐಟಮ್ಸ್ ಎಲ್ಲ ಸಿಗುವಂಥ ಒಂದು ಜಾಗ. ಮೇಯ್ನಾಗಿ ಈ ಜಾಗಕ್ಕೆ ಬಂದರೆ ನಾವು ಫ್ರಾಂಚೈಸಿ ಡೀಟೇಲ್ಸ್ ಬಗ್ಗೆ ತಿಳಿಸೋಕೆ ಬರ್ತೀವಿ. ಬಟ್ ಇದು ಅದಲ್ಲ, ಫ್ರಾಂಚೈಸಿ ಆಲ್ರೆಡಿ ತೊಗೊಂಡಿದ್ದಾರೆ. ಇವರ ಫ್ರಾಂಚೈಸಿಯಲ್ಲಿ ನಾರ್ಮಲ್ ಆಗಿ ಒಂದಷ್ಟು ಸ್ನ್ಯಾಕ್ಸು ಮತ್ತು ಶೇಕ್ಸ್, ಟೀ ಐಟಮ್ಸ್ ಈ ಥರ ಸರ್ವ್ ಮಾಡಿಕೊಂಡು ಬರ್ತಾರೆ. ಇಲ್ಲಿ ಏನು ನಿಮಗೆ ಸ್ಪೆಷಲ್ ಅಂದರೆ ಸುಮಾರು ವೆರೈಟೀಸ್ ಆಫ್ ವೆಜ್ಜು ಮತ್ತು ನಾನ್ ವೆಜ್ಜಲ್ಲಿ ಸ್ನ್ಯಾಕ್ಸ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೈಸ. ಪಕ್ಕದಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಕಾಲೇಜು, ಅವ್ರಿಗೋಸ್ಕರ ಡೆಡಿಕೇಟೆಡ್ ಆಗಿ ಇದನ್ನು ರನ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಜೊತೆಗೆ ಸುಮಾರು ವೆರೈಟೀಸ್ ಆಫ್ ಶೇಕ್ಸು, ಟೀ ಐಟಮ್ಸು ಎಲ್ಲನೂ ಸಿಗುವಂಥ ಒಂದು ಜಾಗ. ಮೇಯ್ನಾಗಿ ಅದಕ್ಕೋಸ್ಕರನೇ ಬಂದಿದ್ದೀವಿ. ಆಲ್ರೆಡಿ ಆರ್ಡರ್ ಮಾಡಿದ್ದೀವಿ, ಫುಡ್ಡು ರೆಡಿ ಆಗ್ತಿದೆ. ನಾವು ನಾನ್ ವೆಜ್ ಅಲ್ಲ, ಸೊ ಅದಕ್ಕೋಸ್ಕರ ಚಿಕ್ಕನಲ್ಲಿ ಒಂದಷ್ಟು ಐಟಮು, ವೆಜ್ಜಲ್ಲಿ ಒಂದಷ್ಟು ಐಟಮು, ಶೇಕು ಪ್ರತಿಯೊಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇವರ ಟೈಮಿಂಗ್ಸು ಬೆಳಿಗ್ಗೆ 10 ರಾತ್ರಿ 10 ತನಕ. ನಾವು ಬಂದಿರೋದು ಸಂಜೆ. ಸೊ ಫುಡ್ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಚಾನಲ್ಗೆ ಹೊಸ ಮಾಡ್ತೀರಾ, ಲೈಕ್, ಶೇರು, ಕಮೆಂಟು ಮರಿದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ನಮ್ಮ ಐಟಮ್ ಬಂತು. ಫಸ್ಟ್ ಒಂದು 2 ಫ್ರೈಡ್ ಐಟಮ್ ಕೊಟ್ಬಿಟ್ಟಿದ್ದೀರಾ, ಪಾಪ್ಕಾರ್ನ್ ಮತ್ತು ಚಿಕನ್ ಡ್ರಮ್ ಸ್ಟಿಕ್ಸು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ಅಂತ ಓನರೇ ಫೋನ್ ಮಾಡಿ ಹೇಳಿದ್ರು. ಸರ್ ಇದನ್ನು ಮಿಸ್ ಮಾಡೋಕೆ ಹೋಗ್ಬಿಡಿ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೇಲ್ಗಡೆ ಮೈನೀಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಫುಲ್ಲು ಕ್ರಿಸ್ಪಿ, ಘಮ ಅಂತೂ ನೆಕ್ಸ್ಟ್ ಲೆವೆಲ್, ಲಿಟ್ರಲಿ ಸೂಪರ್ಬ್ ಆಗಿದೆ ಸ್ಮೆಲ್ಲಂತೂ. ಟೇಸ್ಟ್ ಮಾಡೋಣ. ಹಂಗೆ ಈ ಐಟಮ್ ಬಂದಿದ್ದ ಕೂಡಲೇ ಹಿಂದ್ಗಡೆನೇ ಬರ್ಗರು ಮತ್ತು ಚಿಕನ್ ಮೋಮೋಸು ಕೂಡ ಸೇರಿಸಿ ಕೊಟ್ಬಿಟ್ರು. ಬಟ್ ಆದ್ರೂ ನಾವು ಫಸ್ಟ್ ಇದನ್ನೇ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಒಂದು ಸ್ಪೈಸಿ, ಒಂದು ಸ್ಮೋಕಿ ಫ್ಲೇವರ್ ನಿಮಗೆ ಕೊಡುತ್ತೆ. ಒಂಥರ ಈ ಫೈರಿ ಸ್ಪೈಸಿ ಅಂತ ಹೇಳ್ಬೋದು. ಸ್ಪೈಸಿ ಸ್ವಲ್ಪ ಜಾಸ್ತಿನೇ ಗೊತ್ತಾಗ್ತಿದೆ ನನಗಂತೂ. ಆಹಾ, ಮಸಾಲ ಲಿಟ್ರಲಿ ಟಾಪ್ ನಾಚು. ಕರುಮ್ ಅಂತ ತಿಂತಾನೆ ಇರಬೇಕು ಅನಿಸ್ತಾ ಇದೆ. TDಯಲ್ಲಿ ಈ ಥರ ಐಟಮು ಒಂಥರ ಶಾಕು. ಕ್ರಿಸ್ಪಿ ಚಿಕನ್, ಸ್ಪೈಸಿ ಕಬಾಬ್ ಅನ್ಬೋದು. ಬಟ್ ಅದರ ಒಂದು ಕ್ರಿಸ್ಪಿ ಫಾರ್ಮೇಷನ್ ಬರುತ್ತೆ. ಈ KFC ಎಲ್ಲ ಬರುತ್ತೆ, ಸೇಮ್ ಟು ಸೇಮ್ ಒಂದು ಕ್ರಿಸ್ಪಿ ಫಾರ್ಮೇಷನ್ ಕೊಡುತ್ತೆ. ಅಲ್ಟಿಮೇಟ್ ಇದೆ ಅದಂತೂ. ಮೀಟ್ ಅಂತೂ ಫುಲ್ ಜ್ಯೂಸಿ ಟೆಂಡರಿ ಮೀಟು, ಮೇಲ್ಗಡೆ ಮೈನೀಸ್ ಹಾಕಿರೋದಕ್ಕಂತೂ ಸಾಕಾಗಿದೆ ಟೇಸ್ಟ್ ಅಂತೂ. ಪಾಪ್ಕಾರ್ನ್ ಟ್ರೈ ಮಾಡೋಣ ಹೇಗಿದೆ ನೋಡಿ. ಚಿಕ್ಕದಾಗಿ ಒಂಥರ ನಗೆಟ್ಸ್ ಥರನೇ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಅದಕ್ಕೆ ಕೊಟ್ಟಿರುವಂಥ ಸ್ಪೈಸಿ ಚಟ್ನಿ. ಒಂದು ಬೈಟು ಟೇಸ್ಟ್ ಮಾಡೋಣ. ಬಿಸಿ. ಆಹಾ ಮಸ್ತ್ ಮಜಾ, ಸಾಕಾಗಿದೆ. ಚಟ್ನಿ ಅಂತೂ ಶೋ ಸ್ಟಾಪರು. ಆ ಒಂದು ಹುಳಿ ಇದೆ, ಒಣಮಿಷೆ ಖಾರದ ಫ್ಲೇವರ್ ಇದೆ. ಬ್ಲಾಸ್ಟು, ತಿಂತಾನೆ ಇರಬೇಕು ಅನಿಸ್ತಿದೆ. ಬಟ್ ಈ ಚಟ್ನಿ ಹೊಡ್ಕೊತೀನಿ, ಗ್ಯಾರಂಟಿ ಇಷ್ಟಪಡ್ತೀರಾ. ಹುಳಿ, ಸ್ಪೈಸಿ, ಮೀಟ್ ಅಂತೂ ಬೋನ್ಲೆಸ್ ಅಲ್ಲ, ನಾವು ಕ್ರಿಸ್ಪಿ ಟೆಕ್ಸ್ಚರ್ ಅಂತೂ ಕ್ಲೀನಾಗಿ ರಿಟರ್ನ್ ಆಗುತ್ತೆ. ಮೀಟು ಫುಲ್ ಸಾಫ್ಟ್ ಗೈಸ್, ಬಿಸಿ ಆಗ್ತಿನ್ನಕ್ಕೆ
ಸಖತ್ತು. ಬಟ್ ಇವೆಲ್ಲ ಸ್ನ್ಯಾಕ್ಸ್ ಥರ ಅನಿಸಲ್ಲ, ನೈಟ್ ಬಂದು ಡಿನ್ನರ್ಗೆ ಗೊತ್ತಾಗಿದೆ ನನಗಂತೂ. ಮೋಮೋಸ್ ಟ್ರೈ ಮಾಡೋಣ. ಇದುವರೆಗೂ ನಾನು ಡೀಪ್ ಫ್ರೈಡ್ ಮೋಮೋಸೇ ಟ್ರೈ ಮಾಡಿಲ್ಲ, ಪ್ರಾಬಬ್ಲಿ ಎಲ್ಲೂ ಅನ್ಸುತ್ತೆ. ಎಲ್ಲೇ ಹೋದರೆ ಸ್ಟೀಮೇ ನಾನು ಚೂಸ್ ಮಾಡೋದು, ಬಟ್ ಇಲ್ಲಿ ಡೀಪ್ ಫ್ರೈಡೇ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಮೇಲ್ಗಡೆ ಸಾಸ್ ಹಾಕ್ಬಿಟ್ಟು ಸಖತ್ತಾಗಿ ಕೊಟ್ಟಿದ್ದಾರೆ. ಡೀಪ್ ಫ್ರೈಡು ಚಿಕನ್ ಸ್ಟಫಿಂಗು ಹೇಗಿದೆ ನೋಡಿ, ಟೇಸ್ಟ್ ಮಾಡುವ. ಡೀಪ್ ಫ್ರೈಡ್ ಚಿಕನ್ ಮೋಮೋ. ಹಾಗೆ ಬ್ಲೂ ಲೈಮ್ ಒಂದು ಬಂತು, ಕ್ರಿಸ್ಟಲ್ ಕ್ಲಿಯರ್, ಒಂಥರ ಕ್ರಿಸ್ಟಲ್ ಇದ್ದಂಗೆ ಇದ್ದಂಗಿದೆ ಫುಲ್ಲು. ನಾವು ಇದನ್ನು ಟೇಸ್ಟ್ ಮಾಡೋಣ. ಸ್ಟಫಿಂಗ್ ಚೆನ್ನಾಗಿದೆ, ಬಟ್ ಡೀಪ್ ಫ್ರೈ ಮಾಡಿದ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಓಕೆ ಅನ್ನಿಸ್ತಾ ಇದೆ. ಬಟ್ ಇದಂತೂ ಸ್ಟೀಮಲ್ಲಿ ತಿಂದರೆ ಪಕ್ಕ ಇಷ್ಟಪಡ್ತೀರಾ. ಹಿಂಗೆ ಸಾಸ್ ಹಾಕ್ಕೊಡ್ತಾರಲ್ಲ, ಸಾಸಿ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡ್ತಿದೆ. ಇದೇ ಸ್ಪೈಸಿ ಚಟ್ನಿ ಹಾಕ್ಕೊಟ್ಟಿರೋದು ಅದರಲ್ಲಿ. ಬಟ್ ಕ್ರಿಸ್ಪಿ ಜೊತೆ ತಿನ್ನಬೇಕಾದ್ರೆ ಅಷ್ಟು ಸೂಡಾಗ್ತಿಲ್ಲ. ಬಟ್ ಅದಂತೂ ಮೈನಸ್ ಜೊತೆ ತಿನ್ನಿ ಸಖತ್ತಾಗಿರುತ್ತೆ. ಮೇಯ್ನಾಗಿ ಸ್ಟೀಮ್ ತಿನ್ನಿ ಸೂಪರಾಗಿರುತ್ತೆ. ಬಟ್ ಆ ಫೀಲಿಂಗ್ಸ್ ಅಂತೂ ಟಾಪ್ ನಾಚ್. ಈಗ ಬ್ಲೂ ಲೈಮ್ ಜ್ಯೂಸು ಕುಡಿಯೋಣ, ಹೇಗೆ ಮಾಡಿಕೊಟ್ಟಿದ್ದೆ ನೋಡಿ. ಮಿಕ್ಸ್ ಮಾಡಿ ಸ್ವಲ್ಪ ಖಾರ, ಸ್ವಲ್ಪ ಜಾಸ್ತಿನೇ ಖಾರ ಆಗ್ಬಿಡ್ತು ನನಗಂತೂ. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲು. ಸಖತ್ತು. ತಿಂದಿರಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಬ್ಲೂ ಲೈಮ್ ತೊಗೊಳ್ಳಿ, ಚಿಕನ್ ಡ್ರಮ್ ಸ್ಟಿಕ್ ಟ್ರೈ ಮಾಡಿ, ಪಾಪ್ಕಾರ್ನ್ ಟ್ರೈ ಮಾಡಿ ವಿತ್ ದಟ್ ಚಟ್ನಿ. ಇದೊಂದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಮ್ಯಾಗಿ ರೆಡಿ. ಮ್ಯಾಗಿ ಬರೋಕ್ಕೆ ಹೇಳಿದ್ದೀವಿ. ಆಮೇಲೆ ಇನ್ನೊಂದು ಸ್ಯಾಂಡ್ವಿಚಲ್ಲಿ ಒಂದು ಹೇಳಿದ್ದೀವಿ, ವೆಜ್ಜಲ್ಲಿ ಇರಲಿ ಅಂದ್ಬಿಟ್ಟು. ಅದಾದಮೇಲೆ ಫೆರೋ ರೋಷಸ್ ಶೇಕು ಟೀ ಡೇ ಲಾಸ್ಟ್ ನಾನು ವೈಟ್ ಫೀಲ್ಡಲ್ಲೂ ಮಾಡಿದ್ನಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಪರ್ಸಲ್ಲಿ. ಅದಂತೂ ಟ್ರೈ ಮಾಡಲೇಬೇಕಂತ ಅಂದ್ಕೊಂಡಿದ್ದೆ ಬಂದಿರಬೇಕಾದ್ರೆ. ಸೊ ಅದಕ್ಕೋಸ್ಕರ ಅದೊಂದು ಹೇಳಿದ್ದೀನಿ. ಬರೋ ಅಷ್ಟಕ್ಕೆ ನಾವು ಬರ್ಗರ್ ಟ್ರೈ ಮಾಡೋಣ. ಮೇಲ್ಗಡೆ ಆ ಲೆಟ್ಯೂಸು ಒಂಥರ ಯಾವುದು ಚಿಕನ್ ಪ್ಯಾಟಿ ಇಟ್ಟಿದ್ದಾರೆ ನೋಡಿ. ಅದಾದಮೇಲೆ ಕ್ಯುಕಂಬರು, ಆನಿಯನ್ನು, ಟೊಮೆಟೊ ಮತ್ತು ಸಾಸಸ್ ಎಲ್ಲ ಹಾಕಿ, ಮೈನಸ್ ಎಲ್ಲ ಹಾಕಿ ಕೊಟ್ಟಿರುವಂಥದ್ದು. ಲೆಟ್ಸ್ ಟೇಸ್ಟ್ ದಿಸ್. ಬರ್ಗರ್ ತಿನ್ನೋ ಹ್ಯಾಕ್ಸ್ ಒಂದಷ್ಟು ವೀಡಿಯೋ ನೋಡಿ. ನಾವು ವಿಶೇಷ ಹಿಂಗೆ ತಿಂತಿದ್ವಿ, ಯಾರೋ ಒಬ್ಬರು ಹಿಂಗೆ ತಿನ್ನಿ ಸರ್ ಸ್ಪ್ಲಿಟ್ ಆಗಲ್ಲ ಅಂತ ಹೇಳಿದ್ರು. ಸೊ ಹಂಗೆ ಟ್ರೈ ಮಾಡೋಣ. ಅಲ್ಲಿ ಒಳಗಿರೋದೆಲ್ಲ ಆಚೆ ಉದುರೋಗುತ್ತಲ್ಲ ಹೆಂಗಿದ್ರೂ. ಸೊ ಉಲ್ಟಾ ತಿನ್ಬೇಕಂತಿದ್ದೀನ. ಹೆಂಗೆ ತಿಂದರೂ ಉದುರೋಗ್ತಿದೆ. ಚೆನ್ನಾಗಿದೆ. ಒಂದು ಒಳ್ಳೆ ಬನ್ನಿದಂತೂ ಸಾಫ್ಟ್ ಇದೆ. ಬಟ್ ಆ ಪ್ಯಾಟಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗಂತೂ. ಬೆಸ್ಟ್ ಸ್ಟಫಿಂಗು, ಪ್ಯಾಟಿ ನೆಕ್ಸ್ಟ್ ಲೆವೆಲು. ಬಟ್ ಇದು ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ. ಲೆಟ್ಯೂಸು, ಫ್ರೆಶ್ ವೆಜ್ಜೀಸ್ ಫ್ಲೇವರು, ಆ ಪ್ಯಾಟಿ ಮತ್ತು ಮಯೋನೀಸು, ಟಾಪ್ ನಾಚ್ ಮಿಕ್ಸ್ಚರು. ನಿಜ ಸಕಾಲಿದೆ. PS ಕಾಲೇಜ್ ಹುಡುಗರು ಅಂತೂ ಹೇಳಿ ಮಾಡಿಸಿರುವಂಥ ಒಂದು ಪ್ಲೇಸ್ ಅಂತ ಹೇಳ್ಬಿಡ್ಬೋದು ಗೈಸ್. ಅಫೋರ್ಡಬಲ್ ಪ್ರೈಸ್ಗೆ ಸ್ನ್ಯಾಕ್ ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಬಂದಿರೋಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಲಾಸ್ಟ್ ಐಟಮ್ ಫೆರೋ ರೋಷಸ್. ಫೆರೋ ರೋಷಸ್ ನಾನು ಕೇಳ್ತಿದ್ದೀನಿ. ನಾವು ಓರಿಯೋ ಅಂತಿದ್ದಾನೆ, ಏನಕ್ಕಂತ ನನಗೂ ಗೊತ್ತಿಲ್ಲ. ಒಂದು ಸ್ಯಾಂಡ್ವಿಚ್ ಹೇಳಿದ್ದೀನಿ. ಇದು ಕಾರ್ನ್ ಚೀಸ್ ಗ್ರಿಲ್ ಸ್ಯಾಂಡ್ವಿಚ್ಚು. ನಂತರ ಒಂದು ಪ್ಲೇನ್ ಮ್ಯಾಗಿ. ಈ ಟೀ ಡೇಲಿ ಮ್ಯಾಗಿ ಅಂತೂ ಸಖತ್ತಾಗಿರುತ್ತೆ. ಬಿಕಾಸ್ ಯಾವುದೇ ಟೀ ಡೇ ಹೋದರೂ ಅವರೇ ಬಳಸ್ಬಿಟ್ಟು ಶೆಫ್ನ ಕಳಿಸ್ಬಿಡ್ತಾರೆ. ಸೊ ಒಂದು ಪರ್ಫೆಕ್ಟ್ ಪ್ರಪೋರ್ಷನಲ್ಲಿ ಮ್ಯಾಗಿ ಮಾಡಿ ಕೊಡ್ತಾರೆ. ಸ್ಯಾಂಡ್ವಿಚ್ಚ ಈಗ ಬರ್ಗರ್ ಟ್ರೈ ಮಾಡಿದ್ವಿ. ನಾವು ಮ್ಯಾಗಿ ತಿಂದ್ಬಿಟ್ಟು ನಂತರ ಸ್ಯಾಂಡ್ವಿಚ್ ಟ್ರೈ ಮಾಡೋಣ. ಪ್ಲೇನ್ ಮ್ಯಾಗಿ, ಇದರಲ್ಲಿ ನಿಮಗೆ ಚೀಸ್ ಮ್ಯಾಗಿ, ವೆಜ್ ಮ್ಯಾಗಿ ಅಂತ ಸುಮಾರು ಸಿಗುತ್ತೆ. ತಗೊಂಡು ಆಹಾ ಟೇಸ್ಟ್ ಮಾಡುವ. ಸಂಜೆ ಟೈಮಿಗೆ ಇದಿದ್ರೆ ಸಾಕಾಗಿರುತ್ತೆ.
ಚೆನ್ನಾಗಿದೆ. ಲೈಟಾಗಿ ಸಾಲ್ಟ್ ಕಮ್ಮಿ ಅಂತ ಒಂದು ಫೀಲು. ಇಷ್ಟು ಐಟಮ್ ತಿಂದಮೇಲೆ ಇದು ತಿನ್ನೋಕ್ಕೆ ಸ್ವಲ್ಪ ಡೌನ್ ಮಾಡಿಬಿಡ್ತಿದ್ರೆ ಟೇಸ್ಟ್ ಅಂತೂ. ವಾವ್, ಚೆನ್ನಾಗಿದೆ. ಬಟ್ ಅದರ ಟೀ ಡೇ ಕಾನ್ಸೆಪ್ಟ್ ಅನ್ನೋದು ತುಂಬ ಒಳ್ಳೆ ಕಾನ್ಸೆಪ್ಟ್ ಗೈಸ್. ಹೊಸದಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಡೆವಲಪ್ ಮಾಡೋದು ಕಷ್ಟ ಆಗಿನ ಈ ಥರ ಫ್ರಾಂಚೈಸಿ ತೊಗೊಂಡು ಅವರೇ ಒಂದಷ್ಟು ಐಟಮ್ನ ಸೆಗ್ರಿಗೇಟ್ ಮಾಡ್ಕೊಟ್ಬಿಟ್ರೆ ಅದನ್ನು ಹಿಡ್ಕೊಂಡು ರನ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ಕೆಲಸ ಮಾಡ್ತಿರೋರಿಗೆ ಬಿಸ್ನೆಸ್ಸು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಇರೋರಿಗೆ ಒಂದು ಒಳ್ಳೆ ಥಾಟ್ ಇದಂತೂ. ಚೆನ್ನಾಗಿದೆ. ಮೇಯ್ನಾಗಿ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾ ಬರ್ತಿರೋದು ಅದೊಂದು ಹೇಳಿದ್ದೀನಲ್ಲ. ಸೊ ಪ್ರೈಸೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ ಮಾಡಿ. ನಾನು ಯಾವ್ಯಾವ ಐಟಮ್ ಹೇಳಿದ್ನೋ ಅದನ್ನ ಟ್ರೈ ಮಾಡಿ. ಖಂಡಿತ ನೀವು ಇಷ್ಟಪಡ್ತಾರೆ. ಚಿಕನಲ್ಲಿ ಸುಮಾರು ವೆರೈಟೀಸ್ ಅದೊಂದು ಲಿಸ್ಟೇ ಮಾಡ್ಕೊಬಿಟ್ಟಿದ್ದಾರೆ. ಪ್ರತಿಯೊಂದುವೇ ಹೇಳ್ತೀನಿ, ಅದರಲ್ಲಿ ಯಾವ್ದು ನಿಮ್ಗೆ ಇಷ್ಟನೋ ಅದನ್ನು ತೊಗೊಂಡು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ. ಇಲ್ಲ ಈ ಜಾಗದಲ್ಲಿ ಬಂದಿದ್ದರೆ ನಾನು ಟೇಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಜಸ್ಟ್ ಡೂ ಕಾಲ್ ಮಿ ಗೈಸ್, ಆ ಟೇಸ್ಟ್ ಹೇಗಿರುತ್ತೆ ಅಂತ. ಕೊನೆಯದಾಗಿ ಒಂದು ಐಟಮ್ ಟ್ರೈ ಮಾಡಿಬಿಟ್ಟು ಒಂದು ಶೇಕ್ ಕೊಡ್ಬಿಟ್ಟು ನಾನು ಕೂಡ ಓಡ್ತೀನಿ, ಬಿಕಾಸ್ ಹೆವಿ ಲೋಡ್ ಆಗಿಬಿಡ್ತು ನನಗಂತೂ. ಯಾವುದಿದು ಮರ್ತು ಹೋಗ್ತಾ ಇದ್ದೀನಿ, ಕಾರ್ನ್ ಚೀಸ್ ಗ್ರಿಲ್. ವಾವ್, ಹೇಗಿದೆ ಅಂತ ನೋಡಿ. ಸೇಮ್ ಗ್ರಿಲ್ಲಿಂಗ್ ಎಲ್ಲ ಮಾಡಿಬಿಟ್ಟು ಒಳಗಡೆ ಸ್ಟಫಿಂಗು, ಕಾರ್ನು, ಮೈನೀಸು ಪ್ರತಿಯೊಂದು ಹಾಕಿ ಕೊಟ್ಟಿರೋದು. ಸೊ ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ, ಒಂದು ಡೀಸೆಂಟ್ ಟೇಸ್ಟ್ ಇದೊಂದು. ಕಾರ್ನ್ಗಿರ್ನಲ್ಲಿ ಅದೆಲ್ಲ ಲೈಟಾಗಿ ಸ್ವೀಟಿಶ್ ಟೆಕ್ಸ್ಚರ್ ಕೊಡುತ್ತೆ. ಇದಕ್ಕೆ ಬದಲು ವೆಜಿಟೇಬಲ್ ಗ್ರಿಲ್ಲು ಅಥವಾ ಎಗ್ ಗ್ರಿಲ್ ತೊಗೊಂಡ್ರೆ ತುಂಬ ಇಷ್ಟಪಡ್ತೀನಿ. ನಾನು ಎಗ್ ತಿಂದಿದ್ದೀನಿ ಆಲ್ರೆಡಿ, ಬೆಸ್ಟಾಗಿರುತ್ತೆ, ಚೆನ್ನಾಗಿದೆ. ಬಟ್ ಲೈಟಾಗಿ ಸ್ವಲ್ಪ ಸಾಸಿ ಟೆಕ್ಸ್ಚರ್ ಸ್ವಲ್ಪ ಜಾಸ್ತಿ. ಮೇಲ್ಗಡೆ ಒಳಗಡೆ ಪ್ರತಿಯೊಂದು ಸ್ವಲ್ಪ ಜಾಸ್ತಿ ಸಾಸ್ ಜಾಸ್ತಿ ಹಾಕಿದ್ದಾರೆ. ಒಂದು ಒಳ್ಳೆ ಟೇಸ್ಟು. ಬೇಜಾನ್ ಕಡೆ ಓಡಾಡ್ತಿರ್ತೀವಲ್ವಾ, ಟೇಸ್ಟ್ ಬಟ್ಟಿದ್ರೆ ಸ್ಯಾಚುರೇಟ್ ಆಗಿಬಿಟ್ಟಿರುತ್ತೆ ನಮಗಂತೂ. ಬೆಸ್ಟ್ ಐಟಮ್ಸ್ ಚಿಕನ್ ಡ್ರಮ್ ಸ್ಟಿಕ್, ಪದೇ ಹೇಳ್ತಾ ಇದ್ದೀನಿ. ಪಾಪ್ಕಾರ್ನ್, ಮ್ಯಾಗಿ, ಬರ್ಗರ್, ಸ್ಯಾಂಡ್ವಿಚ್, ಲಾಸ್ಟಲ್ಲಿ ಮೋಮೋಸು. ಒಂದು ಒಳ್ಳೆ ಜಾಗ. ಜಾಗದ ಅಡ್ರೆಸ್ಸು ಪ್ರೈಸಿಗೂ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಟೀ ಡೇ ಹನುಮಂತ್ ನಗರು 22nd ಮೈನ್ ರೋಡು, ಪೆಸಿಟ್ ಕಾಲೇಜು ಕಾರ್ನರ್ ಬರುತ್ತಲ್ಲ, ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಲೆಫ್ಟ್ ಸೈಡ್ಗೆ ಸ್ವಲ್ಪ ಕೆಳಗಿರುತ್ತೆ ಸಿಗುವಂಥ ಒಂದು ಲೊಕೇಶನ್ನು. ಜಸ್ಟ್ ಸ್ಟೈಲ್ ಅನ್ನೋ ಒಂದು ಕ್ಲಾತಿಂಗ್ ಸ್ಟೋರ್ ಇದೆ, ಅದರ ಆಪೋಸಿಟಲ್ಲೇ ಬರುವಂಥ ಒಂದು ಜಾಗ. ಸೊ ಬನ್ನಿ, ಟೇಸ್ಟ್ ಮಾಡಿ, ಗ್ಯಾರಂಟಿ ಎಂಜಾಯ್ ಮಾಡ್ತಾರೆ. ಲಾಸ್ಟ್ ಆ್ಯಂಡ್ ಫೈನಲ್ ಫೆರೋ ರಾಶಸ್ ಕುಡಿದ್ಬಿಟ್ಟು ಓಡ್ತೀವಿ. ಕೊನೆಯ ಐಟಮ್ಮು ಟೇಬಲ್ ಫುಲ್ ಕ್ಲಿಯರ್ ಮಾಡಿಸಿ ಫೆರೋ ರಾಶಸ್ ಶೇಕು ಕೊಟ್ಟರು. ವಾವ್, ಅಯ್ಯೋ ಏನು ಚಿಕ್ಕು ಗುರು ಇದಂತೂ. ಕ್ಯಾಬ್ಗೆ ಪೇನ್ ಬೇಡ, ಹಾಗೇ ಕುಡಿಯೋಣ. ಕೋಲ್ಡ್ ಹೆಂಗಿದೆ ಗೊತ್ತಾ, ಇದಂತೂ ಕರೆಕ್ಟಾಗಿ ಮಧ್ಯಾಹ್ನದ ಬಿಸಿಲು ಟೈಮಲ್ಲಿ ಬಂದು ಕುಡಿದು ಅಂದ್ಕೊಳ್ಳಿ, ತಂಪಾಗಿ ಹೋಗುತ್ತೆ ಸಿಸ್ಟಮ್ ಅಂತೂ. ಸಾಕಾಗಿದೆ. ಸ್ಟ್ರಾವಳಿಗೆ ಬರ್ತಾಯಿಲ್ಲ ಅಷ್ಟೇ, ಅಷ್ಟು ತಿಕ್ಕಿದೆ. ಹಂಗೆ ಬಿಟ್ಬಿಟ್ಟು ಚೆನ್ನಾಗಿದೆ. ಸ್ವಲ್ಪ ಕೋಲ್ಡ್ ಜಾಸ್ತಿ, ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲು. ಅಷ್ಟು ಐಟಮ್ ಬಂದ್ಬಿಟ್ಟು ಕೊನೆಯಲ್ಲಿ ಇದೊಂದು ಕುಡಿದು ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೊಡಿಯೋಕ್ಕೂ ಇರೋ ಕೋಲ್ಡ್ಗೆ ನಾಲ್ಗೆ ಹೊಡ್ತಾ ಇಲ್ಲ ನನಗಂತೂ, ಫಂಬಲ್ ಆಗ್ತಿದೆ ಸಿಕ್ಕಾಪಟ್ಟೆ. ಚೆನ್ನಾಗಿದೆ. ಓಕೆ, ಜಾಗದ ಅಡ್ರೆಸ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಸಾಟರ್ಡೇ ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು ಪೆಸಿಟು. ಇಲ್ಲ ಹನುಮಂತ್ ನಗರ್ ಸರೌಂಡಿಂಗ್ ಯಾರು ಇದ್ದರೆ ಖಂಡಿತ ವಿಸಿಟ್ ಮಾಡಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಮಿಲ್ಕ್ ಶೇಕ್ಸು, ಸಮ್ಮರ್ ಚಿಲ್ಸು, ಹಾಟ್ ಮಿಲ್ಕ್ಸು, ಸ್ಯಾಂಡ್ವಿಚ್ಚು, ಸ್ನ್ಯಾಕ್ಸು, ಟೀ, ಚಿಕನ್ ಐಟಮ್ಸಲ್ಲಿ ಸುಮಾರು ಐಟಮ್ಸು, ಮ್ಯಾಗಿ, ಲೆಮನೇಡ್ಸು, ಸುಮಾರು ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾರೆ. ಆ್ಯಂಡ್ ಇಲ್ಲೊಂದು ಮಟ್ಕಾ ಚಾಯ್ನ ಸಿಕ್ಕಾಪಟ್ಟೆ ಪಾಪ್ಯುಲರು, ಹಿಂಗೇ ಲೈನಾಗಿಟ್ಟಿರ್ತಾರೆ. ಅದಂತೂ ಮಿಸ್ ಮಾಡಿದೆ, ಟ್ರೈ ಮಾಡಿ. ನಾನು ಆಲ್ರೆಡಿ ಕುಡಿದಿದ್ದೀನಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಂತೂ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಲ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೋ.
ಟಾಡಾ ಬಾಯ್.